ಸೊ ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ಈ ಲಿಂಕ್ ಹೇಗೆ ಬಳಸ್ಕೋಬೇಕು, ಇನ್ಸರ್ಟ್ ಎ ಲಿಂಕ್, ಫೈಲ್ ಅಟ್ಯಾಚು ಮತ್ತು ಇವು ಟೆಕ್ಸ್ಟು, ಇವುಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಳೆದ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಸೊ ಇವತ್ತು ನಾವು ಈ ಎಮೋಜಿಸ್ ಇದೆಯಲ್ಲ, ಈ ಎಮೋಜಿಸ್ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು, ಅಟ್ರಾಕ್ಟಾಗಿ ಈ ಇಮೇಲ್ ಕಳಿಸ್ಬೇಕಾದ್ರೆ. ಈಗ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಲಿಂಕ್ ಅಂತ ಇಲ್ಲಿ ಬರಿಬೋದು. ನೋಡಿ, ಲಿಂಕ್ ಅಂತ ನಾನು ಬರೆದೆ. ಇದನ್ನು ಎಲ್ಲರೂ ಮಾಡ್ತಾರೆ, ಆದರೆ ನಾವು ಡಿಫ್ರೆಂಟಾಗಿ ಮಾಡಿರೋದು ಏನಿದೆ ಇಲ್ಲಿ? ಸೊ ಹಾಗಾಗಿ ನಾವು ಏನು ಮಾಡಬೇಕಂತಂದರೆ, ಇಲ್ಲಿ ಲಿಂಕನ್ನು ಹಾಕಬೇಕು. ಲಿಂಕನ್ನು ರೀಪ್ರೆಸೆಂಟ್ ಮಾಡುವಂತಹ ಒಂದು ಎಮೋಜಿನ ಇಲ್ಲಿ ಹಾಕಬೇಕು. ಹೇಗಪ್ಪ ಹಾಕೋದಂತಂದರೆ, ಅದು ಎಮೋಜಿಯಿಂದ ಮಾತ್ರ ಸಾಧ್ಯ. ಎಮೋಜಿಯಿಂದ ಮಾತ್ರ ಸಾಧ್ಯ ನಾವು ಇಲ್ಲಿ ಮಾಡೋಕ್ಕಾಗೋದು. ಸೊ ಇದ್ರ ಮೇಲೆ ಎಮೋಜಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾನಾ ರೀತಿಯಂತಹ ಎಮೋಜಿಗಳು, ಸೇಮ್ ವಾಟ್ಸಪ್ಪಲ್ಲಿ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಹೋಲುವಂತಹ ಎಮೋಜಿಸ್ಗಳೇ ಇಲ್ಲೂ ಇದ್ದಾವೆ. ಸೊ ಇಲ್ಲಿ ನಾವು ಹಲವಾರು ರೀತಿ ಎಮೋಜಿಸನ್ನ ನೋಡ್ಬೋದು. ಆದರೆ ನಮಗೆ ಸಂಬಂಧಪಟ್ಟಿರುವಂತಹ ಎಮೋಜಿ ಯಾವುದು? ಲಿಂಕ್, ಯೂಟ್ಯೂಬ್ ವಿಡಿಯೋ ಲಿಂಕ್ ಆಗಲಿ, ಯಾವುದೇ ಒಂದು ಲಿಂಕನ್ನು ರೀಪ್ರೆಸೆಂಟ್ ಮಾಡುವಂತಹ ಒಂದು ಎಮೋಜಿ ನಮ್ಗೆ ಬೇಕಾಗಿದೆ. ಸೊ ಹಾಗಾಗಿ ಇಲ್ಲಿ ಹುಡುಕ್ತಾ ಹೋದರೆ ನಿಮಗೆ ಸಿಗಲಿಲ್ಲ ಅಂತಂದರೆ, ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ನೋಡಿ, ಲಿಂಕ್ ಅಂತ ಟೈಪ್ ಮಾಡಿದ್ರೆ ಸಾಕು. ಲಿಂಕ್ಗೆ ಸಂಬಂಧಪಟ್ಟಂತಹ ಎಮೋಜಿಗಳು ಇಲ್ಲಿ ಬರ್ತವೆ. ಇಲ್ಲಿ 2 ಎಮೋಜಿಗಳಿದ್ದಾವೆ. ಇದು ಫೈಲ್ ಅಟ್ಯಾಚ್ಗೆ ತೋರಿಸುವಂಥದ್ದು ಮತ್ತು ಇದು ಲಿಂಕು. ಇದನ್ನು ನಾವಿಲ್ಲಿ ಕ್ಲಿಕ್ ಮಾಡೋಣ. ನೋಡಿ, ನಮ್ಮ ಹತ್ರ ಲಿಂಕ್ಗೆ ತೋರಿಸುವಂತಹ ಒಂದು ಎಮೋಜಿ ಇಲ್ಲಿ ಇನ್ಸರ್ಟ್ ಆಯಿತು. ಸೊ ಒಂದೇ ಸಾಕು. ಸೊ ಈ ಥರ ನಾವು ಇಮೇಲನ್ನು ಡಿಫ್ರೆಂಟಾಗಿ ಬರೀಬಹುದು. ಸೊ ಇದರಿಂದ ಮೇಲ್ ಓದೋಕ್ಕೂ ಬೇಜಾರಾಗಲ್ಲ, ಮತ್ತು ಲಿಂಕ್ ಸಂಬಂಧಪಟ್ಟಂತಹ ಈ ಥರ ಒಂದು ಎಮೋಜಿನೂ ಇರುತ್ತೆ ಅಂತ ನಮಗೂ ಪರಿಚಯನೂ ಕೂಡ ಆಗುತ್ತೆ. ಬೇರೆಯವರಿಂದ ನಾವು ಡಿಫ್ರೆಂಟಾಗಿ ಇಮೇಲ್ ಬರ್ದಂಗೂ ಆಗುತ್ತೆ. ಸೊ ಇದರಿಂದ ನಮ್ಮ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗುತ್ತೆ. ಇನ್ನು ಹಲವಾರು ರೀತಿಯಿಂದ ನಾವು ಮೇಲನ್ನು ಬರೆಯೋದು ಕಲಿಬಹುದು. ಸೊ ಇದು ಎಮೋಜಿಯ ಒಂದು ವಿಶಿಷ್ಟತೆ ಜಿಮೇಲಲ್ಲಿ. ನೋಡಿ, ಯು ವಾಂಟ್ ಟು ಲರ್ನ್ ಫುಲ್ MS ವರ್ಡ್ ಟ್ಯುಟೋರಿಯಲ್, ಲಿಂಕ್ ಹಿಯರ್. ಈ ಲಿಂಕನ್ನು ರಿಫರೆನ್ಸ್ ಮಾಡುವಂತಹ ಎಮೋಜಿ ಪ್ಲಸ್ ಇಲ್ಲಿ ಲಿಂಕ್ ಇದೆ, ಕ್ಲಿಕ್ ಹಿಯರ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರ ಒಳಗಡೆ ಒಂದು ಯೂಟ್ಯೂಬ್ ವಿಡಿಯೋ ಲಿಂಕ್ ಇದೆ. ಅದು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗುತ್ತೆ. ಸೊ ಅಲ್ಲಿಂದ ಈ ವಿಡಿಯೋ ನೋಡ್ಬೋದು, ಇಲ್ಲಾಂದರೆ ವೆಬ್ಸೈಟಿಗೂ ಹೋಗ್ಬೋದು. 2 ಥರ ಅಲ್ಲಿ ನಮಗೆ ಆಪ್ಷನ್ ಸಿಗ್ತವೆ.